ನಮಸ್ಕಾರ, ನನ್ನ ಹೆಸರು ಸಾಹಿತ್ಯ ತಟ್ನಳ್ಳಿ. ನನ್ನ ತಂದೆ ಹೆಸರು ಅಶೋಕ್. ಈಗ ನಮ್ಮವ್ವ ಹೇಗೆ ಹೋಳಿಗೆ ಮಾಡೋದು ಅಂತ ತೋರಿಸ್ತಾರೆ. ಮೊದಲು ಆ ಹೂರಣನ ಈ ಥರ ಚೆನ್ನಾಗಿ ಗೋಳಾಗಿ ಮಾಡಬೇಕು. ಆಮೇಲೆ ಅದ್ರ ಒಳಗಡೆ ಇಕ್ಕಿ ಸ್ವಲ್ಪ ಹಿಂಗೆ ಸ್ವಲ್ಪ ಬಡ್ದು ಆಮೇಲೆ ಅದನ್ನು ಈ ಥರ ತೆಗೆದು ಹಿಂಗೆ ಸ್ವಲ್ಪ ಮೇಲೆ ಹೇಗಿಸ್ಬೇಕು. ನೀವು ತುಂಬ ಮ್ಯಾಗೆ ಹೇಗಿಸಿದ್ರೆ ಅದು ಕೆಳಗಡೆ ಬಿದ್ದುಬಿಡುತ್ತೆ. ಈಗ ಅದನ್ನು ಈ ಥರ ಸುಮ್ಮನೆ ಹಿಂಗೆ ಮಾಡಬೇಕು. ಅದು ಚೂಪ್ಕಾಗುತ್ತೆ, ಯಾಕಂದರೆ ಮೈದಾ ಇರುತ್ತಲ್ಲ. ಆಮೇಲೆ ಹಿಂಗೆ ಮಾಡಿ ಸ್ವಲ್ಪ ಚೂಪಕ್ಕೆ ಮಾಡಿ ಮತ್ತೆ ಈ ಥರ ಮಾಡಿ ಹಿಂಗೆ ಬಡಿಬೇಕು. ರಪ್ಪ ರಪ್ಪ ಅಂತ ಸ್ವಲ್ಪ ಬಡಿಬೇಕು. ಅದ್ರ ಮೇಲೆ ಎಣ್ಣೆ ಹಾಕಿ ಈ ಥರ ಒರೆಸ್ಬೇಕು. ಆಮೇಲೆ ಕೈಗೊಂದಿಷ್ಟು ಹಚ್ಕೊಂಡು ಮಾಡಬೇಕು. ಮೊದಲು ಸ್ವಲ್ಪ ನಾವು ಬರಲಿಲ್ಲ ಈ ಥರ ಮಾಡಬೇಕು. ನಮ್ಮಮ್ಮ ಮೊದಲು ಮಾಡಿದ್ದು ಹೋಳಿಗೆ, ಮತ್ತು ನೀವು ತಿರುಗಿಸಿ ಹಾಕ್ಕೋಬೇಕು. ನಿಮಗೆ ಬೇಕಿದ್ದರೆ ಅಷ್ಟೇ. ಈಗ ನೋಡಿ, ಮತ್ತೆ ಬೆಳ್ಳಿಗಿಂದ ಚೆನ್ನಾಗಿ ರೌಂಡಾಗಿ ಮಾಡಬೇಕು. ನೀವು ಹೇಗೆ ಮಾಡಿದ್ರೂ ನಡೆಯುತ್ತೆ, ನಮ್ಮ ಥರನೇ ಅಂತ ಅಲ್ಲ. ಅದನ್ನು ಮತ್ತೆ ತಿರುಗಿಸ್ತಾ ಮಾಡಬೇಕು. ನೀವು ಹಾಗೆ ಇಟ್ಟು ಮಾಡಿದ್ರೆ ಅದು ಚೆನ್ನಾಗಿ ಆಗೋದಿಲ್ಲ. ಸ್ವಲ್ಪನೇ ಹಿಡಿ ಹೂರಣ, ಇಲ್ಲಾಂದರೆ ತುಂಬ ಸಿಹಿ ಆಗುತ್ತೆ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟೇ ಮಾಡ್ಕೊಳ್ಳಿ. ನೋಡಿ, ಈಗ ನೋಡಿ ಈ ಥರ ಮಾಡಬೇಕು. ಅದನ್ನು ಬೆಳ್ಳಿಗಿಂದ ಈ ಥರ ಮಾಡಬೇಕು. ಸ್ವಲ್ಪ ಕೈಯಿಂದ ಈ ಥರ ಹಚ್ಚಬೇಕು, ಅಷ್ಟೇ ಮಾಡಬೇಕು. ತುಂಬ ಹತ್ತಿದ್ರಿಂದ ಇದು ಆಗುತ್ತೆ. ಈಗ ನೋಡಿ, ಎಣ್ಣೆ ಸ್ವಲ್ಪ ತೊಗೊಂಡು ಈ ಥರ ಮಾಡ್ತಿದ್ದಾಳೆ ನಮ್ಮಮ್ಮ. ಈಗ ಅದನ್ನು ಮತ್ತೆ ತೆಗೆದು ಹಾಕ್ತಿದ್ದಾಳೆ ನಮ್ಮಮ್ಮ ಫಸ್ಟ್ ಮಾಡಿದ್ನ ಹೋಳಿಗೆನೆ. ಈಗ ನೋಡಿ ಅದನ್ನು ಹೇಗೆ ಮಾಡ್ತಾರೆ. ಮತ್ತೆ ಅದನ್ನು ತಿರುಗಿಸಾಕಿ ಈ ಥರ ಮೇಲೆ ಹಾಕ್ತಾಳೆ. ಮೇಲೆ ಹಾಕಿದ್ಮೇಲೆ ಅದು ತುಂಬ ಚೆನ್ನಾಗಿ ಬರುತ್ತೆ. ತಿನ್ನೋಕ್ಕೂ ಕೂಡ ನಮಗೆ ಚೆನ್ನಾಗಾಗುತ್ತೆ. ಯಾವಾಗಲೂ ಆ ಥರನೇ ಮಾಡಿ. ಧನ್ಯವಾದಗಳು.